ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತಾ ಭಾರತ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಭದ್ರತೆ ವಿಚಾರವಾಗಿ ಅಧಿಕಾರಿಗಳೊಂದಿಗೆ ಚರ್ಚೆ. ನಾಳೆ ಬರಲಿದೆ ಮಂಜುನಾಥ್ ಭರತ್ ಭೂಷಣ್ ಮೃತದೇಹ. ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರಿಗೆ ಆಗಮನ. ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಉಗ್ರರ ದಾಳಿಗೆ ಪ್ರತಿರೋಧ ಒಡ್ಡಿದ ಮುಸ್ಲಿಂ ಕುದುರೆ ಸವಾರ. ಗನ್ ಕಿತ್ತುಕೊಳ್ಳಲು ಹೋಗಿ ಪ್ರಾಣ ಬಿಟ್ಟ ಸೈಯದ್. ಸಾವನ್ನಪ್ಪಿದ 28 ಮಂದಿ ಪೈಕಿ ಏಕೈಕ ಮುಸಲ್ಮಾನ ಬಲಿ. ಪಹಲ್ಗಾಮ್ ದಾಳಿಯಲ್ಲಿ 5 ಉಗ್ರರು ಭಾಗಿ, 2 ಸ್ಥಳೀಯರು, 3 ಪಾಕ್ ಭಯೋತ್ಪಾದಕರು. ಪಾಕ್ನಲ್ಲಿ ಕುಳಿತು ಸೈಫುಲ್ಲಾ ಖಾಲಿದ್ ಸಂಚು. ಜಮ್ಮು ಕಾಶ್ಮೀರದಲ್ಲಿ ಇಂದು ಪ್ರವಾಸಿಗರ ಮೇಲೆ ದಾಳಿಯಾಗಿಲ್ಲ. ಭದ್ರತೆ ಇದ್ದು ಉಗ್ರ ಹೇಗೆ ಬಂದ ತನಿಖೆ ಆಗಲಿ. ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ಒತ್ತಾಯ.